ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮವ್ರೆ, ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಭೂಮಿಕಾ, ಜಯದೇವ್ ಕೈಯಲ್ಲಿ ರಕ್ತ ನೋಡೋದಲ್ಲ, ಸಹಿಸ್ಕೊಳಕ್ಕಾಗಲಿಲ್ಲ. ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟೆ. ಅವನು ಅಂತಲ್ಲ, ಮಹಿಮಾ, ಅಶ್ವಿನಿ, ಪಾರ್ಥ ಇವರೆಲ್ಲರನ್ನು ಬಹಳ ಮುದ್ದಾಗಿ ಬೆಳೆಸಿದ್ದೇನೆ. ಬಹಳ ಕಾಳಜಿಯಿಂದ ಜೋಪಾನ ಮಾಡ್ಕೊಂಡು ಬಂದಿದ್ದೇನೆ. ನಿಮಗೆ ಒಂದು ವಿಷಯ ಹೇಳಿದ್ರೆ ನಂಬ್ತಿರೋಲ್ಲ ಗೊತ್ತಿಲ್ಲ. ಚಿಕ್ಕಂದಲ್ಲಿ ಮಳೆಗಾಲದಲ್ಲಿ ಜಯದೇವ್ ಹೀಗೆ ಸ್ಕೂಲ್ನಲ್ಲಿ ಆಟ ಆಡುವಾಗ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದ. ನಾನು ನನ್ನ ಸ್ವಂತ ಖರ್ಚಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತಗೊಂಡು ಇಡೀ ಗ್ರೌಂಡ್ಗೆ ಮಣ್ಣು ಹಾಕಿಸಿ ಗ್ರೌಂಡ್ ರೆಡಿ ಮಾಡಿಸಿದ್ದೆ. ಕೆಲವ್ರಿಗೆ ಇದು ಅತಿರೇಕ, ಹುಚ್ಚು ಇವೆಲ್ಲ ಬೇಕಿತ್ತ ಅಂತ ಅನ್ನಿಸ್ಬೋದು. ಬಟ್ ಅದು ನನ್ನ ಡ್ಯೂಟಿ. ನಮ್ಮಪ್ಪ ನನಗೆ ವಹಿಸಿದ ದೊಡ್ಡ ಜವಾಬ್ದಾರಿ ಅನ್ಕೊಂಡು ಮಾಡಿದ್ದೆ. ಅವ್ರ ಖುಷಿ ನನ್ನ ಖುಷಿ ಕಂಡ್ಕೋತಾ ಇದ್ದೆ. ಅವ್ರಿಗೇನಾದರೂ ಆದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋಡಿ, ಜಯದೇವ್ ಅವರು ಆರಾಮಾಗ್ತಾರೆ. ಸೀರಿಯಸ್ ಅನ್ನೋ ಥರದ್ದು ಏನೂ ಆಗಿಲ್ಲ. ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಮಾತು ಸೀರಿಯಸ್ ಆಗಂದೆ ಅನ್ನೋ ಕಾರಣಕ್ಕೆ ಆ ಜಯದೇವ್ ಎಂಥ ದೊಡ್ಡ ರಿಸ್ಕ್ ತೊಗೊಂಡಿದ್ದಾನೆ. ಇದಕ್ಕೆ ನಾನು ಬೇಜಾರು ಮಾಡ್ಕೋಬೇಕಾ ಅಥವಾ ಕಂಪ್ನಿ ಬಗ್ಗೆ ಅವ್ನಿಗಿರೋ ಕನ್ಸರ್ನ್ ನೋಡಿ ಖುಷಿ ಪಡಬೇಕಾ? ಒಂದು ಗೊತ್ತಾಗ್ತಾ ಇಲ್ಲ. ಛೇ, ಮತ್ತೆ ಕನ್ಫ್ಯೂಷನ್. ಕೆಂಚ ನಿಜಾನ ಅಥವಾ ಜಯದೇವ್ ಅವ್ರ ನಿಜಾನ? ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಶಿವನೇ. ಮಲಿ 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 ಅಳಬೇಡ ಮಲಿ. ಏನಾಗಬಾರ್ದಾಗಿದೆ ಅಂತ ಇಲ್ಲಿ ಏನೂ ಆಗಿಲ್ಲ. ಒಂದು ಚಿಕ್ಕ ಗಾಯ ಥರ ಅಷ್ಟೇ ಅನ್ಕೋ. ಪ್ಲೀಸ್ ಮಲಿ, ಅಳಬೇಡ ಮಲಿ. ನೋಡು ನೋಡು, ಇಲ್ಲಿ ನೋಡು. ನೀನ್ ಹತ್ರ ನನಗೂ ಅಳು ಬರುತ್ತೆ ಮಲಿ. ನನಗೆ ಬೇಜಾರಾಗಲ್ವಾ? ಪ್ಲೀಸ್ ನನಗೋಸ್ಕರ ಅಳಬೇಡ ಮಲಿ. ರೀ, ಆದ್ರೂ ನೀವು ಹುಷಾರಾಗಿರ್ಬೇಕು ತಾನೆ. ನಿಮ್ಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗ್ತಿತ್ತು? ನಿಮ್ಗೋಸ್ಕರ 2 ಜೀವ ಕಾಯ್ಕೊಂಡಿರ್ತೀವಿ ಅಂತ ನಿಮಗೆ ನೆನಪಿರ್ಲಿ. ಮಲಿ, ನಿನ್ ಕನ್ಸು ನನಗೆ ಅರ್ಥ ಆಗತ್ತೆ. ನೋಡು, ಯೋಚನೆ ಮಾಡಿ ನೋಡು. ಅಣ್ಣಂಗೋಸ್ಕರ ನಾನು ಇಷ್ಟು ಮಾಡದೆ ಹೋದ್ರೆ ಹೇಗೆ? ಅಣ್ಣ ಯಾವುದೋ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂದಾಗ ನಾನು ಅವನ ಜೊತೆ ಸ್ಟ್ಯಾಂಡ್ ಆಗ್ಬೇಕಲ್ವ? ಅವನಿಗೋಸ್ಕರ ಫೈಟ್ ಮಾಡ್ಬೇಕಲ್ವ? ಮಲ್ಲಿ, ಅಣ್ಣ ತಮ್ಮ ಸಂಬಂಧ ಆದ್ರೇನೆ ಹಾಗೆ. ಒಬ್ರಿಗೊಬ್ರು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಲ್ವಾ? ಮಲ್ಲಿ ನೋಡು, ಚಿಕ್ಕ ಗಾಯ ಅಷ್ಟೇ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನೋಡಿ ನಾನು ಸದ್ಯ ಇಷ್ಟಕ್ಕೆ ಮುಗಿತಲ್ಲ ಅಂತ ನಾದ್ರೂ ಖುಷಿ ಪಡು ಮಲ್ಲಿ. ಯಾಕೆ ಈಗ ಹೇಳ್ತಾನೆ ಇದೆಯಾ? ನೀನ್ ಹತ್ರ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಹೇಳಿ, ಸ್ಮೈಲ್ ಮಾಡು. ನನಗೋಸ್ಕರ ಸ್ಮೈಲ್ ಮಾಡು. ನನಗೆ ಬೇಜಾರಾಗುತ್ತೆ. ಪ್ಲೀಸ್ ಮಲ್ಲಿ. ಜಯದೇವ್ ಅವ್ರ ಮಾತು ಕೇಳ್ತಿದ್ರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ಗಿರೋ ಒಬ್ಳೆ ಮಗಳನ್ನ ನೀನು ಮೈದಾ ಚಿರುಗೆ ಮದುವೆ ಮಾಡ್ಕೊಟ್ಬಿಟ್ರೆ ಈ ಆಸ್ತಿ ಎಲ್ಲ ನಿನಗೆ ತಾನೇ ಸೇರ್ಬೇಕು. ದುಡ್ಡು ನಳ್ದು ಸಂಬಂಧ ಬೆಳ್ಸಕ್ ಬಂದಿರೋ ನೀನು ಮೊದಲು ನಿನ್ನ ಮಗಳಿಗೆ ಆ ಯೋಗ್ಯತೆ ಇದೆಯಾ ಅನ್ನೋದನ್ನ ನೋಡ್ಕೋ. ಸೌಂದರ್ಯ, ಆಗಲ್ಲ ಅನ್ಬೇಡಮ್ಮ. ಚಿಕ್ಕ ವಯಸ್ಸಿಂದ ನನ್ನ ಮಗಳಿಗೆ ಚಿರುನೇ ನಿನ್ ಗಂಡ ಅನ್ನೋದನ್ನ ಮನ್ಸಿಗೆ ತುಂಬಿಟ್ಟಿದ್ದೀನಿ. ಈಗಲೂ ಅಷ್ಟೇ ಮದುವೆ ಬಗ್ಗೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಮ್ಮ. ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಮ್ಮ. ಕೊನೆವರೆಗೂ ಅಣ್ಣನಾಗೆ ಇರ್ಬೇಕೇ ಹೊರತು ಬೀಗನಾಗೋ ಆಸೆ ಇಟ್ಕೋಬೇಡ. ಈ ತರ ಆಲೋಚನೆ ಏನಾದ್ರೂ ನಿನ್ನ ಮನ್ಸಿಗೆ ಇನ್ನೊಂದ್ಸತಿ ಬಂದ್ರೆ ಅಣ್ಣ ಸಂಬಂಧಕ್ಕೂ ಬೆಂಕಿ ಇಡ್ಬೇಕಾಗತ್ತೆ. ನಿನ್ನ ಬದುಕಿನ ಪ್ರತಿಕ್ಷಣ ಹಿಂಸೆ ಅನುಭವಿಸಿ ನಿನ್ನ ಖುಷಿಗೆ ನೀನೇ ಕೊಳ್ಳಿ ಇಟ್ಕೊಳ್ಳೋ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರಭಾಕರನೇ ಅಲ್ಲ. ಯಾರು ಕೂತ್ಕೋಬೇಡ್ರಮ್ಮ, ಹೇಳ್ರಮ್ಮ ಮೇಲೆ. ನಿಮ್ಮ ಅಣ್ಣ ಬೆಳಿಗ್ಗೆ ತಿಂಡಿ ತಿನ್ರಿ ಅಂದ್ರೆ ಕೇಳಲೇ ಇಲ್ಲ. ಬಿಸಿಲು ಬೇರೆ, ಹಂಗ ಓಡಾಡ್ತಿದ್ದಾರೆ. ಮೊದ್ಲೇ ಲೋ BP ಬೇರೆ. ಹೇಳಿದ ಮಾತು ಕೇಳಲ್ಲಪ್ಪ.
ಅಣ್ಣ ಏನಾಯ್ತಣ್ಣ? ನಿಂತ್ಕೊಳಪ್ಪ. ಸರ್ ಕೊಡಿ. ಸರ್ ಹುಷಾರಾಗಿದ್ದೀರಲ್ವಾ? ಹಣ್ಣು ತಿಂತೀರಾ? ಅದು ದೇವ್ರಿಗೆ ಅಂತ ತಗೊಂಡೋಗ್ತಿದ್ದ ಹಣ್ಣುಕಾಯಿ. ಹಸ್ದವ್ರಿಗೆ ಅನ್ನ ಕೊಡ್ತಾರಲ್ಲ ಅಂಥವ್ರ ಕಣ್ಣಲ್ಲಿರೋ ಕರುಣೆಲೆ ದೇವ್ರಿರ್ತಾನಂತೆ. ಇವತ್ತು ನೀವು ತಂದಿರೋ ಕಾಯಿಂದ ಒಂದು ಜೀವ ಉಳಿದಿದೆ, ಅದ್ರ ಪುಣ್ಯ ನಿಮಗೆ ಸೇರುತ್ತೆ. ತಗೊಳ್ಳಿ, ಇವತ್ತು ಭರ್ಜರಿಯಾಗಿ ದೇವ್ರಿಗೆ ಪೂಜೆ ಮಾಡಿಸಿ. ಏನಪ್ಪ ಇವ್ರ ಪ್ರಾಣ ಉಳ್ಸಕ್ ಹೋಗಿ ನೀನ್ ಬೆನ್ನಕ್ಕೆ ಪೆಟ್ ಮಾಡ್ಕೊಂಡಿದ್ಯಾ? ಅದೇನಿಲ್ಲ ಅಮ್ಮ, ಸಣ್ಣ ಗಾಯ ಅಷ್ಟೇ. ನನ್ನ ಅರಿಶಿನ ಕುಂಕುಮ ಉಳಿಸಿದ ದೇವ್ರಪ್ಪ ನೀನು. ಅಮ್ಮ ದೊಡ್ಡವ್ರು ನೀವು ಹಂಗೆಲ್ಲ ಕೈ ಮುಗಿಬಾರ್ದು. ನಿಮ್ಮ ಮಗ ಆಗಿದ್ರೆ ಹೀಗೆ ಕೈ ಮುಗಿತದ್ರ? ಇಂಥ ಒಳ್ಳೆ ಸಂಸ್ಕಾರನಪ್ಪ ನೀನು. ನಾವು ತಾಯಿ ಹೆತ್ತ ಮಗನಪ್ಪ ನೀನು. ಹೆತ್ತ ತಾಯಿ ಜೊತೆಗಿಲ್ಲ, ಆದರೆ ತಾಯಿಗಿಂತ ಹೆಚ್ಚಾಗಿ ಸಾಕಿರೋ ಅತ್ತಿಗೆಗೆ ಮುದ್ದಿನ ಮಗ ನಾನು. ಅವ್ರು ಕಲಿಸಿರೋ ಸಂಸ್ಕಾರದ ಪಾಠ ಇದಷ್ಟೇ. ಬರ್ತೀನಿ, ಹುಷಾರು ಸರ್. ಎಂಥ ಚಿನ್ನದಂತ ಹುಡುಗಾರಿ. ಎಂಥ ಹುಡುಗ ನಮ್ಮನೆ ಅಳಿಯ ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದ್ವೆ ಆಗೋ ಹುಡುಗಿ ಚಿತ್ರನ ನೀರಿನ ಮೇಲೆ ಬಿಡಿಸ್ತಿದ್ಯಾ? ಗುಂಗ್ರು ಕೂದ್ಲು, ನೀಳವಾದ ಮೂಗು, ಕಣ್ಣು ಓಕೆ ಓಕೆ, ಲಕ್ಷಣ ಇಲ್ವೇ ಇಲ್ಲ. ಯು ಆರ್ ರಾಂಗ್. ಅವಳು ತುಂಬಾ ಸುಂದರವಾಗಿದ್ದಾಳೆ. ಬೇರೆ ಹುಡುಗಿ ಇದ್ದಾಳ? ಚಿರು, ನಿನ್ ಮನ್ಸಲ್ಲಿ ಬೇರೆ ಹುಡುಗಿ ಇದ್ದಾಳ? ದಟ್ಸ್ ನಾಟ್ ಇಂಪಾರ್ಟೆಂಟ್ ಅಚ್ಚು. ಸೀರಿಯಸ್ಲಿ ನೀನ್ ಬೇರೆ ಹುಡುಗಿ ನೋಡಿದ್ಯಾ ಹೇಳು. ಅಚ್ಚು, ಚಿರು, ನಿಮ್ಮ ಅದಕ್ಕೆ ನೀನು ಮದುವೆ ಆಗೋ ಹುಡುಗಿ ಫೋಟೋ ತೋರ್ಸೋದಿಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ನೀನು ಮನ್ಸಲ್ಲಿ ಬೇರೆ ಹುಡುಗಿನ ಇಟ್ಕೊಂಡು ಯಾಕೆ ಸುಮ್ಮನೆ ಇದೀಯಾ? ಅಚ್ಚು, ರಿಲ್ಯಾಕ್ಸ್. ದಿಸ್ ಇಸ್ ನಾಟ್ ಲವ್. ನಿಮ್ಮ ಅದಕ್ಕೆ ತೋರಿಸಿದ ಹುಡುಗಿನ ಮದುವೆ ಆಗೋದಕ್ಕೆ ನಿಂಗೆ ಇಷ್ಟ ಇದೆಯಾ? ಚಿರು, ಅರ್ಥ ಮಾಡ್ಕೊ. ದೆನ್ ದಿಸ್ ಇಸ್ ಆಲ್ಸೋ ನಾಟ್ ಲವ್. ಅದಕ್ಕೆ ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತಾರೆ. ಅವ್ರು ತೋರಿಸೋ ಹುಡುಗಿನ ಮದುವೆ ಆಗ್ಬಿಟ್ಟು ಇಷ್ಟಪಡ್ತೀನಿ. ಚಿರು, ನಿನ್ ಮನ್ಸಲ್ಲಿರೋದನ್ನ ನಿಮ್ಮ ಅತ್ತೆ ಹತ್ರ ಧೈರ್ಯವಾಗಿ ಹೇಳ್ಕೋ. ಅದಕ್ಕೆ ಡಿಸಿಷನ್ ನನ್ನ ಡಿಸಿಷನ್. ಚಿರು, ನಿಮ್ಮ ಅತ್ತಿಗೆ ಡಿಸೈಡ್ ಮಾಡೋದಕ್ಕೆ ನೀನು ಓಡಿಸೋ ಕಾರ್ ಆಗ್ಲಿ ಹಾಕೊಳ್ಳೋ ಬಟ್ಟೆ ಆಗ್ಲಿ ಅಲ್ಲ. ಲೈಫ್ ಲಾಂಗ್ ನಿನ್ ಜೊತೆಲಿರೋ ಸೋಲ್ಮೇಟ್. ಅದನ್ನ ಬೇರೆಯವ್ರು ಡಿಸೈಡ್ ಮಾಡೋದಿಕ್ಕಾಗಲ್ಲ, ನೀನ್ ಡಿಸೈಡ್ ಮಾಡ್ಬೇಕು. ಚಿರು, ಪ್ರೀತಿನ ಪಡ್ಕೊಳ್ಳೋದೇ ಅಲ್ವೇನೋ ನಿಜವಾದ ಗೆಲುವು. ಅದನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನಗಿಂತ ಚೆನ್ನಾಗಿ ಬೇರೆ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೋಡು ಚಿರು, ನಿನ್ನಲ್ಲಿ ಹುಟ್ಟಿರೋ ಪ್ರೀತಿಗೆ ನಿಮ್ಮ ಅತ್ತಿಗೆ ಹೆಸರು ಕೊಟ್ಟು ಕಳ್ಕೋಬೇಡ ಪ್ಲೀಸ್. ನಿಮ್ಮ ಅತ್ತಿಗೆನ ಯಾವಾಗ್ಲೂ ಅಮ್ಮನ್ ತರ ಅಂತಿರ್ತಿಯಲ್ಲ, ಅಮ್ಮ ಏನಾದ್ರೂ ಇದ್ದಿದ್ರೆ ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊತಿದ್ದೆ ತಾನೆ? ಡೆಫಿನೆಟ್ಲಿ ಹೇಳ್ಕೊತಿದ್ದೆ. ಯಾಕೆಂದ್ರೆ ಅಮ್ಮ ವಾಸ್ ವೆರಿ ಫ್ರೆಂಡ್ಲಿ ಅಂಡ್ ಲವಬಲ್. ಅದಕ್ಕೆ ಈಸ್ ಆಲ್ಸೋ ವೆರಿ ಫ್ರೆಂಡ್ಲಿ ಅಂಡ್ ಲವಬಲ್ ಅಚ್ಚು. ಹಾಗಾದ್ರೆ ಹೇಳು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ಎಲ್ಲ ಇವತ್ತೇ ಮುಗಿಸ್ತಾ ಇದ್ದೀರಾ? ರಿಟೈರ್ಮೆಂಟ್ ಡೇನೇ ಇದೆಲ್ಲ ಕೊಡಬೇಕು ಅಂತ ನಮ್ಮ ಕಂಪ್ನಿಯಿಂದ ಆರ್ಡರ್ ಆಗಿದೆ. ಇದಕ್ಕೋಸ್ಕರ ನೀವು ನಮ್ಮ ಕಂಪ್ನಿ ಕಡೆ ಬರೋದು, ನಮ್ಮ ಎಂಪ್ಲಾಯ್ಸ್ಗೆ ಬೇರೆ ರೀತಿ ಭಾವನೆ ಬರೋದು ಬೇಡ ಅಂತ. ರೀ ಲಕ್ಷ್ಮಿ, ರೀ ನಾನ್ ಎಷ್ಟು ಹೇಳಿದ್ರು ನೀವು ಮರ್ತೋಗ್ತೀರಾ ಅಲ್ವಾ? ಏನು? ಎಲ್ಲಿ ನನ್ನ ಹೋಳಿಗೆ? ಅಯ್ಯೋ ಲಕ್ಷ್ಮಿ, ಅದು ಕೆಲಸದ ಒತ್ತಡದಲ್ಲಿ ಮರ್ತೇ ಬಿಟ್ಟೆ, ಕ್ಷಮಿಸ್ಬಿಡು. ನನಗ್ ಗೊತ್ತು ರೀ, ನಿಮ್ಗೆ ಕೆಲ್ಸ ಒಂದ್ ಬಿಟ್ರೆ ಏನು ನೆನ್ಪಿರೋಲ್ಲ. ನನಗ್ ಗೊತ್ತಿತ್ತು ನೀವ್ ಹೀಗೆ ಮಾಡ್ತೀರಾ ಅಂತ, ಅದಕ್ಕೆ ವೆಂಕಿ ಕೈಯಲ್ಲಿ ತರ್ಸಿದೀನಿ. ಅಂದ್ರೆ ನಾನು ಮರ್ತೋಗ್ತೀನಿ ಅಂತ ನಿನ್ಗಾಗ್ಲೇ ಗೊತ್ತಿತ್ತಾ? ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನೀವ್ ಯಾವಾಗ ಹೇಗಿರ್ತೀರಾ ಅಂತ ನನಗ್ ಗೊತ್ತಿಲ್ವಾ? ನೀವೇನಾದ್ರೂ ತರೋರಾಗಿದ್ರೆ ನನ್ಗೊಂದು ಫೋನ್ ಮಾಡ್ತಿದ್ರಿ. ನೀವ್ ಫೋನ್ ಮಾಡ್ಲಿಲ್ಲ ಅಂದ್ಮೇಲೆ ಅದನ್ನ ಮರ್ತಿದ್ದೀರಾ ಅಂತ ತಾನೇ ಅರ್ಥ. ಸತ್ಯ ಲಕ್ಷ್ಮಿ, ಮನಸ್ಸಲ್ಲಿ ಏನೇನೋ ಆಲೋಚನೆ ಇದ್ರೆ ಏನು ನೆನಪಾಗಲ್ಲ. ಪರವಾಗಿಲ್ಲ, ಕಾಫಿ ಕುಡೀರಿ, ಏನು ಯೋಚನೆ ಮಾಡ್ಬೇಡಿ. ರೀ, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ವಲ್ಲ, ಆರಾಮಾಗಿದ್ದೀನಿ. ನೀನು ನನ್ನ ಪಕ್ಕ ರಾಣಿ ತರ ಇದ್ರೆ ಈ ರಾಜನ್ಗೆ ಏನೂ ಆಗಲ್ಲ. ಸಾಕು ಸಾಕು. ಆದ್ರೆ ಈ ರಾಣಿ ಏನ್ ಹೇಳಿದ್ರು ಈ ರಾಜನ್ಗೆ ನೆನ್ಪೇ ಇರಲ್ಲ, ಮರ್ತೋಗತ್ತೆ ಅಲ್ವಾ? ಸರಿ, ನಾನು ಹೋಗಿ ಅಡ್ಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಹೌದು, ಇದೇನ್ರಿ ಇದು ಲೆಟ್ರು? ಹಾ, ಇದು ಆಫೀಸ್ ಲೆಟ್ರು. ಆಫೀಸ್ ಲೆಟ್ರಾ? ಮನೆಗೆ ಯಾಕೆ ತಗೊಂಡ್ ಬಂದ್ರಿ? ಅದು ಆಫೀಸಿಂದ ನಮಗ್ ಕೊಟ್ಟಿರ್ತಾರೆ, ನಾವಿದನ್ನ ಕ್ಲೈಂಟ್ಗೆ ತೋರ್ಸಿದ್ರೆ ಕಾರ್ ಕೊಡ್ತಾರೆ, ಆಮೇಲೆ ನಾವು ಸರ್ವಿಸ್ ಮಾಡ್ತೀವಿ. ಹಾಗಾದ್ರೆ ಅದನ್ನ ಎಷ್ಟು ಜೋಪಾನವಾಗಿಡ್ಬೇಕು. ಇಲ್ಲಿಟ್ಟಿದ್ದೀರಲ್ಲ, ಬ್ಯಾಗ್ ಒಳಗಡೆ ಇಡಿ. ಆಯ್ತು, ಇವಾಗ ಇಟ್ಕೊಳ್ತೀವಿ. ಲಕ್ಷ್ಮಿ, ಇಷ್ಟು ದಿನ ನಮ್ಮ ಬದುಕಲ್ಲಿ ಪ್ರೀತಿ ಪ್ರಾಮಾಣಿಕತೆ ಇರ್ತಾ ಇತ್ತು. ಇನ್ಮೇಲೆ ಆ ಜಾಗನ ಸುಳ್ಳು ಆಕ್ರಮಿಸ್ಕೊಂಡ್ಬಿಡುತ್ತೆ. ನಾನು ಇನ್ನು ಎಷ್ಟು ಸುಳ್ಳು ಹೇಳ್ತೀನೋ ಗೊತ್ತಿಲ್ಲ. ನನ್ ಕ್ಷಮಿಸ್ಬಿಡು ಲಕ್ಷ್ಮಿ, ನನ್ ಕ್ಷಮಿಸ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುನ್ಸ್ವಾಮಿ ಅವ್ರ ಹತ್ರ ಮಾತಾಡಿದ್ರ? ಇಲ್ಲ ಕಣಮೆ, ನೇರವಾಗಿ ಆ ಹುಡುಗಿನೇ ಕರೆಸಿ ಇಲ್ಲೇ ಮಾತಾಡೋಣ ಅಂತ ಇವನಿ. ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಕೇಳೋದೆಲ್ಲ ಬೇಡ. ನೇರವಾಗಿ ಆ ಹುಡುಗಿ ಹತ್ರನೇ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಅಪ್ಪಾಜಿ, ಅವ್ರನ್ನ ಇಲ್ಲಿಗೆ ಯಾಕೆ ಅಪ್ಪಾಜಿ ಕರ್ಸೋದು? ನಾನೇ ಹೇಳ್ತವನಲ್ಲ ಎಲ್ಲ ಚೆನ್ನಾಗದೆ ಅಂತ. ಲೈ, ನೀನು ಸುಮ್ಮನೆ ನಿಂತ್ಕೊಳ್ಳ. ಬೇರೆಯವರಿಂದ ಈ ವಿಚಾರ ನನ್ನ ಕಿವಿಗೆ ಮುಟ್ಟೋ ಬದಲು ನೇರವಾಗಿ ಆ ಹುಡುಗಿ ಹತ್ರನೇ ಮಾತಾಡೋದು ಒಳ್ಳೇದಲ್ವೇ? ಅಪ್ಪಾಜಿ, ಅದು ಏ ಹುಲಿ, ಅದು ಇಲ್ಲ ಇದು ಇಲ್ಲ, ಬಸಿ ಸುಮ್ಕಿರ್ಲ. ನಿಮ್ಮ ಅಪ್ಪಯ್ಯ ಹೇಳ್ತಾ ಇರೋದು ಸರಿಯಾಗಿ ಐತೆ. ಅವಳು ಬರ್ಲಿ, ಆಮೇಲೆ ಅವಳನ್ನ ಹೆಂಗ್ ಒಪ್ಪಿಸ್ಬೇಕು ಅನ್ನೋದು ನಮ್ಗೆ ಸಂದಾಗ ಗೊತ್ತು. ಹೌದು ಕಣಪ್ಪ, ನಿಮ್ಮಪ್ಪ ಅವನ್ನ ಕರೆಸಿ ಮಾತಾಡ್ಲಿ, ಎಲ್ಲ ಸರಿ ಹೋಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ.
ಹಲೋ ಹಲೋ ಗೌಡ್ರೆ, ಇಲ್ಲೊಂದು ದೊಡ್ಡ ಅಡ್ವರ್ಟ್ ಆಗೋಗಿದೆ. ಏನು ಮಾಡ್ಮರೆ, ನಿಮ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿಮ್ಮ ಮನೇಲಿ ಗೊತ್ತಾಗೋಗಿದೆ ಅಷ್ಟೇ ತಾನೇ? ಅಯ್ಯೋ ಹೌದು, ಅದು ನಿಮಗೆ ಹೆಂಗೆ ಗೊತ್ತಾಯ್ತು? ಮೇಡಮ್ರೆ, ವಿಷಯ ನಿಮ್ಮ ಮನೇಲಿ ಅಷ್ಟೇ ಅಲ್ಲ, ನಮ್ಮ ಮನೇಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟದೆ. ನಿಮ್ಮ ಮನೇಲೂ ಗೊತ್ತಾಗಿದೆ ಅಂದರೆ ನೀವೇನಂದ್ರಿ? ನಿಮಗೂ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ ತಾನೇ? ಹ್ಞೂ, ಬಂದ್ಬಿಡಿ. ನಾನೇನು ಹೇಳಲಿಲ್ಲ. ನಾನೊಂದು ಹೇಳಿ ನೀವೊಂದು ಹೇಳು ಹಂಗೆ ಆಗ್ಬಾರ್ದು ಅಂತ ನಮ್ಮಿಬ್ರು ಚೆನ್ನಾಗಿದ್ದೀವಿ ಅಂತ ಹೇಳಿವ್ನಿ. ಅಯ್ಯೋ, ನಾನು ಹಾಗೆ ಹೇಳಿದೆ. ಅದು ಸರಿ, ಈ ವಿಷಯ ಎಲ್ರಿಗೂ ಹೇಗೆ ಗೊತ್ತಾಯ್ತು? ನೀವ್ಯಾರು ಹೇಳಿದ್ರ? ಈ ಗಂಡು ಮಕ್ಳನ್ನ ನಂಬಕ್ಕಾಗಲ್ಲ. ಫ್ರೆಂಡ್ಸ್ ಗ್ಯಾಂಗು ಅಂತ ಹೇಳ್ಕೊಂಡು ಬಾಯ್ ಬಿಟ್ಬಿಡ್ತಾರೆ. ವಾ ಮೇಡಮ್ರೇ, ಸುಮ್ಕಿರಿ, ನಾನು ಹಂಗೆಲ್ಲ ಹೇಳುವುದಿಲ್ಲ. ನೀವೇ ಅಲ್ವೇ ಯಾವಾಗ ನೋಡಿದ್ರು ವಟ್ವಟ ಅನ್ನೋರು. ನೀವೇ ಯಾರಿಗಾರು ಹೇಳ್ಕೊಂಡಿರ್ತೀರಿ, ಅವ್ರು ಸೀದಾ ನಮ್ಮ ಮನೆಗೆ ಬಂದು ಬತ್ತಿ ಇಟ್ಬಿಟ್ಟು ಹೋಗವ್ರೆ. ಏನ್ರಿ ನೀವು ಹಿಂಗಂತೀರಾ? ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ಅಯ್ಯೋ, ನಾಳೆ ನಿಮ್ಮ ಮನೆಗೆ ಬೇರೆ ನನ್ನನ್ನು ಕರೆದಿದ್ದಾರೆ. ಏನು ಕೇಳ್ತಾರೋ ಏನೋ. ಅದೇ ನಂಗೂ ತಲೆ ಬಿಸಿ ಆಗಿ ಕೂತದೆ ಮೇಡಮ್ರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಹೆಸರು? ನನ್ನ ಹೆಸರು ಸಾಧನ. ಊರಿನ ಪಾಲ್ಗೆ ಮನೆಯವ್ರ ಪಾಲ್ಗೆ ಈ ಸಹನ ಸತ್ತಾಗೈತೆ. ಇನ್ನು ಹೆಸರು ಯಾಕೆ? ಈ ಸಾಧನ ಅನ್ನೋ ಹೊಸ ಹುಟ್ಟನೆ ಅಸ್ತಿತ್ವ ಯಾಕೆ ಮಾಡ್ಕೋಬಾರ್ದು? ನಿನ್ನ ಹೆಸರು ಸಹನಾ ಅಲ್ವಾ? ಸಾಧನ. ಸಾಧನ, ಒಳ್ಳೆ ಹೆಸರಮ್ಮ, ಸಾಧನ. ನೋಡಮ್ಮ, ನಿನ್ನ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ್ದೀನಿ. ಇದು ಆಮೇಲೆ ನಿನಗೆ ಬರುತ್ತೆ. ಓಕೆ? ಸರಿ ಸಾಹೇಬ್ರೆ. ತಿನ್ನಕ್ಕೆ ಏನ್ ತಕತ್ತೀರಾ? ಇಡ್ಲಿ ಕೊಡಮ್ಮ. ಅಲ್ಲಮ್ಮ, ನನಗೆ ನಿನ್ನ ತಂದೆಯಷ್ಟು ವಯಸ್ಸಾಗಿಲ್ವಾ? ಏನಂದ್ರಿ? ನನ್ನನ್ನ ಸಾಹೇಬ್ರೆ ಅಂತ ಯಾಕೆ ಕರಿತೀಯಮ್ಮ? ನನ್ನ ಮಗಳು ಗೌರಿ ನಿನ್ನವಾರ್ಗೆ ಹೇಳೆ. ಅಪ್ಪಯ್ಯ, ನನ್ನ ಮಗಳು ಗೌರಿ ಕರೆದಷ್ಟೇ ಆಯ್ತಮ್ಮ. ಚೋಟು, ಅಪ್ಪಯ್ಯಂಗೆ ಒಂದ್ ಪ್ಲೇಟ್ ಇಡ್ಲಿ ತಂದ್ಕೊಡು. ಡೇಂಜರ್ ಪಾರ್ಟಿ. ಯಾರನ್ನ ನೋಡಕಂತಿದ್ಯಾ? ಇನ್ಯಾರನ್ನ? ಕಾಕಿ ಹಾಕೊಂಡಿರೋ ನಿಮ್ನ. ನಾವು ಪೊಲೀಸ್ನವರು, ಸ್ವಲ್ಪ ಭಯ ಇರ್ಲಿ. ಅಯ್ಯೋ, ನನ್ಗ್ಯಾಕ್ ಭಯ? ಕಳ್ರಿಗಿರ್ಬೇಕು. ಮತ್ತೆ ನಿನಗ್ಯಾಕೆ ನಾನು ಡೇಂಜರ್ ಪಾರ್ಟಿ ಅನ್ಸ್ಬೇಕು? ಯಾಕಂದ್ರೆ ಕಳ್ರು ನಿಮ್ ಕೈಗೆ ಸುಲಭವಾಗಿ ಸಿಗಲ್ಲ ಅಂತ ನಮ್ಮಂತ ಅಮಾಯಕರ ಮೇಲೆ ತಾನೆ ನೀವು ವಸೂಲಿ ಮಾಡೋದು. ನಿಮ್ ವ್ಯವಹಾರ ರೋಡಿಗಳ ಜೊತೆ ಬರೀ ಮಾತಲ್ಲಿರುತ್ತೆ, ಅದೇ ನಮ್ಮಂತವ್ರ ಮೇಲೆ ವಸೂಲಿಲಿರುತ್ತೆ. ಏ ಚೋಟು, ಪೊಲೀಸ್ ಅವ್ರ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬಾರ್ದು. ನಮಗೋಸ್ಕರ ಅವ್ರ ಪ್ರಾಣನ ಪಣಕ್ಕಿಟ್ಟು ಕರ್ತವ್ಯನ್ ಮಾಡ್ತಾರೆ. ಇರ್ಲಿ ಬಿಡಮ್ಮ ಸಾಧನ, ಚಿಕ್ಕ ಹುಡುಗ, ಗೊತ್ತಾಗಲ್ಲ. ನೋಡ್ಬರಿ, ಎಲ್ರೂ ಹಾಗೆ ಇರಲ್ಲ. ಕೆಲವ್ರು ಮಾಡೋ ದುಷ್ಟತನದಿಂದ ಎಲ್ಲರಿಗೂ ಅದೇ ಹಣೆ ಪಟ್ಟಿ ಕಟ್ತಾರೆ. ಕಾಕಿ ಅಂದ್ರೆ ಸುರಕ್ಷತೆ ಮತ್ತು ಸೌಹಾರ್ದಕ್ಕೆ ಹೆಸರುವಾಸಿ ಕಣಪ್ಪ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಈಗ ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತೀರಪ್ಪ, ನಂಗೆ ಇಡ್ಲಿ ತಿನ್ನಕ್ ಬಿಡು. ತಿಂದಿರಕ್ಕೆ ದುಡ್ಡು ಕೊಡ್ತೀನಪ್ಪ. ಹಾಗಾದ್ರೆ ಸಾಹೇಬ್ರಿಗೆ ಇನ್ನೊಂದು ಬಿಸಿ ಬಿಸಿ ವಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ದಿವ್ಯಾ, ಏನು? ತಗೋ ಇದನ್ನು. ಏನಿದು ಬಾಲ? ನಮ್ಮಿಬ್ರು ಡಿವೋರ್ಸ್ ಪೇಪರ್. ಕೋರ್ಟ್ ನಮಗೆ ಡೈವರ್ಸ್ ಕೊಟ್ಟಾಗಿದೆ. ಅದರ ಆರ್ಡ್ರ್ ಕಾಪಿ ನಿನ್ನ ಹತ್ರನೂ ಒಂದು ಕಾಪಿ ಇರಬೇಕಲ್ವಾ? ಇಟ್ಕೋ. ಅದಕ್ಕೆ ಕಂಗ್ರಾಟ್ಸ್ ಬಾಲಾ, ಎಂಥ ಸಿಹಿ ಸುದ್ದಿ ಕೊಟ್ಟೆ, ತುಂಬ ಖುಷಿ ಆಯಿತು. ಹೌದು ಅಳಿಯದ್ರೆ, ಇನ್ಮೇಲಾದರೂ ನೀವು ನೆಮ್ಮದಿಯಿಂದ ಇರ್ಬೋದು. ಬಾಲ, ನಿಜ ಹೇಳು, ನಮಗೆ ಡಿವೋರ್ಸ್ ಆಗಿದೆಯಾ? ನಿನ್ನ ಕೈಯಲ್ಲೇ ಪೇಪರ್ಸ್ ಇದೆಯಲ್ವಾ, ಚೆಕ್ ಮಾಡು. ನಮ್ಮ ಮದುವೆಗೆ ನೀನು ಇಂಥ ಗಿಫ್ಟ್ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಮಾವ. ಇನ್ನು ಮದುವೆಗೆ ಯಾವ ಅಡ್ಡಿನೂ ಇಲ್ಲ. ಇದ್ದಿದ್ದು ಒಂದು ಆತಂಕ, ಅದು ಕೂಡ ದೂರ ಆಯಿತು. ರುಕ್ಕೋ. ಇನ್ಮೇಲೆ ನಮ್ಮನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ, ನಾವು ಭಯ ಪಡಬೇಕಾಗಿಲ್ಲ. ಅದು ಹೇಗೆ ಸಾಧ್ಯ? ನಾನು ಇನ್ನೂ ಇದಕ್ಕೆ ಸೈನೇ ಮಾಡಿಲ್ಲ. ಕೋರ್ಟ್ ನಿನ್ನನ್ನು ಕಾಯ್ಕೊಂಡು ಕೂರಲ್ಲ, ಎಲ್ಲದಕ್ಕೂ ಒಂದು ಸಮಯ ಅಂತ ನಿಗದಿಯಾಗಿರುತ್ತೆ. ಕೋರ್ಟ್ ಕೊಟ್ಟು ಸಮಯ ಮುಗೀತು, ನೀನು ಆ ಕಡೆ ತಲೆ ಹಾಕಲಿಲ್ಲ, ಹಾಗಾಗಿ ಕೋರ್ಟ್ ಆರ್ಡರ್ ಕೊಡ್ತು. ಯಾಕೆ ಬಾಲ ಹೀಗೆ ಮಾಡಿದೆ? ಕಾನೂನು ಪ್ರಕಾರ ನಮ್ಮ ಸಂಬಂಧನ ಮುಗಿಸ್ಕೋಬೇಕು ಅಂತ ನಿನಗೆ ಯಾಕೆ ಅನಿಸ್ತು? ಇದನ್ನು ಶುರು ಮಾಡಿದ್ದು ನೀನೇ ದಿವ್ಯಾ, ನೀನೇ ತಾನೇ ಮೊದಲು ಡೈವರ್ಸ್ ಪೇಪರ್ ಕೊಟ್ಟಿದ್ದು. ಸ್ಟಾರ್ಟಿಂಗಲ್ಲಿ ನನಗೂ ಕಷ್ಟ ಆಯಿತು, ಆದರೆ ಈಗ ನಾನು ಮೂವ್ ಆನ್ ಆಗಿದ್ದಾಗಿದೆ. ನಿಂದಾರಿ ನೀನು ನೋಡ್ಕೊ. ಬಾಲ ಪ್ಲೀಸ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ನೀನು ನನಗೆ ತಾಳೆ ಕಟ್ಟಿದ್ಯಾ, ನಮ್ಮ ಸಂಬಂಧ ಮುಗ್ದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಆದರೆ ಈಗ ಅದು ಮುರಿದು ಹೋಗಿದೆ. ಅಷ್ಟಕ್ಕೂ ನನ್ನ ನಿನ್ನ ಸಂಬಂಧ ಮಾನಸಿಕವಾಗಿ ಯಾವಾಗಲೂ ಮುಗ್ದು ಹೋಗಿತ್ತು. ಇವತ್ತು ಕಾನೂನು ಪ್ರಕಾರನೂ ಮುಗೀತು ಅಷ್ಟೆ. ಜಾನಕಿ, ಯಾರೇನೇ ಕೆಡಕ್ ಮಾಡಿದ್ರು ಕೊನೆಗೆಲ್ಲದು ಯಾವ್ದೇಳು? ಒಳ್ಳೆತನ. ಅದು ಮತ್ತೊಮ್ಮೆ ಸಾಬೀತಾಯ್ತು. ರುಕು, ಮಾಡು ಹಾ, ನಿಮ್ಮ ಮಾವನಿಗೆ ನೀನೇ ತಿನ್ಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಗ ಸಾಕ್ ಬಿಡ, ಇನ್ನು ಹೊಡೆದ್ರೆ ಸತ್ಕಿ ತಗೊಂಡ್ಬಿಡ್ತಾನ ಕಣ. ಏಯ್, ನಮ್ಮ ದೊಡ್ಡ ಫ್ರಾಡ್ ಕಣ. ಎಷ್ಟು ಜನ ಹುಡುಗಿಗೆ ಪ್ರೀತಿಯ ಹೆಸರು ಮೋಸ ಮಾಡಿದ ಗೊತ್ತಾ? ನಾವು ಹಿಂದೆ ಒಂದ್ಸಲ ಇದೇ ಕಾರಣಕ್ಕೆ ಜೈಲ್ಗೂ ಹಾಕಿದ್ವಿ, ಇನ್ನೂ ಬುದ್ಧಿ ಬಂದಿಲ್ಲ. ಇನ್ನೊಂದ್ಸಲ ಯಾವ್ದೇ ಹುಡುಗಿ ತಂಟೆಗೆ ಹೋದ್ರು ಪ್ರತಿಯೊಂದು ಏಟ್ ನೆನಪಾಗ್ಬೇಕು ನಿಂಗೆ. ಯಾಕೋ ನಗ್ತಿದ್ಯಾ? ಈಗ ನೀವು ಹೊಡೆದು ನನಗೆ ಗಾಯ ಮಾಡಿದ್ದೀರಾ, ಅದೇನೋ ವಾಸಿ ಆಗುತ್ತೆ. ಆದರೆ ನಿಮ್ಮ ತಂಗಿ ಮನಸ್ಸಿಗೆ ನಾನು ಗಾಯ ಮಾಡಿದ್ದೀನಿ.
ಅದ್ಯಾವತ್ತು ವಾಸಿ ಆಗಲ್ಲ ಕಣ್ರೋ. ನೆನ್ಪಿಟ್ಕೊಳ್ಳಿ. ಸೋನಿನ ಅವಳು ಪಾಪ ಮುಗ್ದೆ ನಿನ್ನ ನಂಬಿಟ್ಲು. ನೀನು ಇಂಥ ದೊಡ್ಡ ಕ್ರಿಮಿನಲ್ಲು, ನಿನ್ನ ನಿಜ ಸ್ವರೂಪ ಇಂಥದ್ದು ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೊಂತಾಳೋ ಏನೋ. ನಿನ್ನಂಥವ್ರು ಇರೋವರೆಗೂ ಹೆಣ್ಮಕ್ಳು ಮೋಸ ಹೋಗ್ತಾನೆ ಇರ್ತಾರೆ. ಬರ್ತಿರೋ ಕೋಪಕ್ಕೆ ನೀನು ಇಲ್ಲೇ ಊತಾಕ್ಬಿಡ್ತೀನಿ ಮಗನ. ನೀನ್ ಮಾಡಿದ ಮೋಸನ ನೀನೇ ಸರಿ ಮಾಡ್ಬೇಕು. ತೆಗಿಯೋ ಫೋನ್, ಮೆಸೇಜ್ ಮಾಡೋ ನನ್ನ ತಂಗಿಗೆ. ಸಾರಿ ಅಂಜು, ನಾನೊಬ್ಬ ಮೋಸಗಾರ, ನಾನೊಬ್ಬ ದೊಡ್ಡ ಫ್ರಾಡ್ ಅಂತ ಮೆಸೇಜ್ ಮಾಡೋ. ಏನೋ ಮುಖ ನೋಡ್ತಿದ್ಯಾ? ಮಾಡು ಮೆಸೇಜು. ನಿನ್ ಸತ್ಯ ನೀನೇ ಹೇಳ್ಕೊ. ಮೆಸೇಜ್ ಮಾಡ್ತೀಯಾ ಇಲ್ವೋ? ಅಶೋಕ, ಫೋನ್ ತೆಗಿ. ಓಪನ್ ಮಾಡು. ಅಂಜು, ಕಳ್ಸು ಮೆಸೇಜು. ಸಾರಿ ಅಂಜು, ನಾನು ನಿನ್ಗೆ ಹೇಳಿದ್ದೆಲ್ಲ ಸುಳ್ಳು. ನಾನೊಬ್ಬ ಮೋಸ್ಕಾರ. ನಿನ್ನನ್ನು ಪಡೆಯೋ ಯೋಗ್ಯತೆ ನನಗಿಲ್ಲ ಅಂಜು. ಸಾರಿ. ಏ ರಾಮ, ಯಾಕೋ ಪ್ರತಿ ಸಲ ನನ್ನ ದಾರಿ ಗಡ್ಡ ಬಿಡ್ತೀಯಾ? ನಾನೇ ಸಿಕ್ತಿದ್ದೇನೋ ನಿನ್ಗೆ? ಅಡ್ಡ ದಾರಿಲಿ ಹೋಗ್ತಾರ ನೀನು ನನ್ನನ್ನು ಸರಿ ಮಾಡ್ಕೊಂತ ಹೇಳ್ತಿದ್ದೀನ. ಫಸ್ಟ್ ನಿನ್ನನ್ನು ಕರೆಕ್ಟ್ ಮಾಡ್ಕೊಳ್ಳೋ. ಏಯ್, ನಿಮ್ಮನೆಯವರೇ ಸರಿಗಿಲ್ಲ, ನಿಮ್ಮನೇಲೆ ನೆಟ್ಟಿಗಿಲ್ಲ. ನನ್ನನ್ನು ಸರಿ ಮಾಡ್ಕೊಂತ ಪಾಠ ಮಾಡ್ತೀಯನೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಬದಲಾಗ್ತೀನಿ. ನನ್ನ ಆಸೆಗಳಿಗೆ ಬೆಂಕಿ ಇಟ್ಟು ಬೂದಿ ಮಾಡಾದ್ರೂ ಸರಿ, ನಾನು ಬದಲಾಗ್ತೀನಿ. ಇನ್ಮೇಲೆ ಅವ್ರ ಎದುರುಗಡೆ ನಾನು ಓಡಾಡಲ್ಲ, ಅವ್ರ ಕಣ್ಣು ಕಾಣಿಸ್ಕೊಳ್ಳಲ್ಲ. ಮತ್ತೆ ಅವ್ರ ಮನ್ಸಿಗೆ ನೋವಾಗೋ ಥರ ಯಾವ ಕೆಲಸನೂ ನಾನು ಮಾಡಲ್ಲ. ಇಷ್ಟು ದಿನ ಅವ್ರ ಮನಸ್ಸನ್ನ ಗೆಲ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ನಾನು ಸೋತೋದೆ ಚಿಕ್ಕಮ್ಮ. ಶ್ರಾವಣಿ, ಏನ್ ಮಾತು ಅಂತ ಆಡ್ತಿದ್ಯಾ? ಬಿಡ್ತು ಅಂತಾನು. ಬದುಕು ಅಂದ್ರೆ ಇಷ್ಟೇ ಅಲ್ಲಮ್ಮ. ಚಿಕ್ಕಮ್ಮ, ನನ್ನ ಕೈಯಿಂದ ಇದನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ನು ಮುಂದೆ ಅನುಭವಿಸ್ಬೇಕಾಗಿರೋ ನೋವುಗಳನ್ನ ನೆನ್ಸ್ಕೊಂಡ್ರೆ ನಂಗೆ ಬದುಕಿ ಸಾಕು ಅನ್ಸ್ಬಿಡುತ್ತೆ ಚಿಕ್ಕಮ್ಮ. ನಾನು ಆಗ್ಲೇ ಆಡಿದ ಮಾತು ಎಲ್ರಿಗೂ ಹೊಟ್ಟೆಲ್ ಬೆಂಕಿ ಬಿದ್ದಿರ್ಬೇಕು. ಬೀಳದೆ ಇನ್ನೇನಾಗುತ್ತೆ? ಸತ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಹತ್ಕೊಂಡು ಉರಿಯೋದೆ. ನಾನೇನಾದ್ರೂ ಅನ್ಬಾರ್ದನ್ನ. ಅವನೇನಿದ್ರು ಬರೀ ಮಿನಿಸ್ಟ್ರು ಮನೆಯಲ್ಲಿ ಕೆಲಸ ಮಾಡೋನು. ಅವನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮೆರೆಸಬೇಡಿ ಅಂತ ಹೇಳಿದೆ. ಅಲ್ಲ, ಅವನೊಬ್ಬನೇ ನಮಗ ಈ ಮನೆಯಲ್ಲಿ? ನನ್ನ ಮಗನೂ ಇದ್ದಾನೆ. ಮನೆ ಅಳಿಯ ಅಂತಂದ್ರೆ ಮಗನಿಗೆ ಸಮಾನ ಅಂತಾರೆ. ಆದ್ರೆ ಅವನನ್ನ ಮೂಲೆ ಗುಂಪು ಮಾಡಿ ನಿಮ್ಮ ಮಗನ್ ಮಾತ್ರ ಪಟ್ಟಕ್ಕೇರಿಸಿ ಕಿರೀಟ ಇಟ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ದೀಪ್ತಿಯವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಮಗನ್ಗೆ ನಾವೇನು ಅವಮಾನ ಮಾಡಿದೀವಿ? ಅವಮಾನ ಅಲ್ದೆ ಇನ್ನೇನು ವಿಶಾಲು? ಮಗ ಮಗ ಅಂತ ಸುಬ್ಬನ ಅಷ್ಟೊಂದು ಕೊಂಡಾಡ್ತೀರಾ. ನನ್ನ ಮಗನಿಗೆ ಹೋಗ್ಲಿ, ಮಾತಿಗಾದ್ರು ಒಂದು ಸರಿನಾದ್ರು ಹೊಗಳಿದ್ದೀರಾ? ಹೊಗಳಿ ಮಾತಾಡಿದ್ದೀರಾ? ಮಮ್ಮಿ, ನನ್ನ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ನೀನು ಬಂದಿಲ್ಲ. ನಿನ್ನ ಮುಂದೆ ಯಾರು ಸಹ ಮಾತಾಡೋದಿಲ್ಲ. ಬರೋ ಬಾಲೆಲ್ಲ ಫ್ರೀ ಇಟ್ಟು ಸೂರ್ಯ ಬಡದ್ ಬಿಸಾಕಿ ಹೇಳ್ತೀನಿ. ಮಾತಾಡ್ರಿ. ಯಾವತ್ತಾರು ಹೊಗಳಿದ್ದೀರಾ? ಮಾತಾಡ್ರಿ. ಹೊಗಳ ಅಂತದ್ದು ಏನಾದ್ರು ಮಾಡಿರ್ಬೇಕಲ್ಲ. ಮನೆ ಅಳಿಯ ಅಂತ ಇವನಿಗೆ ಯಾರಾದ್ರೂ ರಾಜ ಮರ್ಯಾದೆ ಮಾಡ್ತಾ ಇದ್ದೀರಾ? ಇನ್ನೂ ಅವನಿಗೆ ಸಿಗಬೇಕಾಗಿರೋ ದುಡ್ಡೇ ಸಿಕ್ಕಿಲ್ಲ ಅಂಥದ್ರಲ್ಲಿ ಮರ್ಯಾದೆ ಇನ್ನೆಲ್ಲಿ ಸಿಗತ್ತೆ? ಅದು ಸಾಲದು ಅಂತ
ಆ ಮಿನಿಸ್ಟ್ರು ಮಗಳು ಅನ್ಸ್ಕೊಂಡಿರೋಳು ಈ ಮನೆಗೆ ಬಂದು ನಮ್ಮೆಲ್ಲರ ಎದುರಿಗೆ ನನ್ನ ಮಗನಿಗೆ ಜೋರ್ ಮಾಡ್ತಾಳೆ. ನೋಡಿ ನೋಡಿ ಆ ಹುಡುಗಿ ಬಂದೋದ್ಮೇಲೆ ನನ್ನ ಮಗ ಎಷ್ಟು ಮಂಕಾಗಿದ್ದಾನೆ, ಎಷ್ಟು ಸೊರಗಿದ್ದಾನೆ ಅಂತ. ಆ ಯಪ್ಪ ಮಿನಿಸ್ಟ್ರು ಅಂದ್ ಮಾತ್ರಕ್ಕೆ ನನಗೇನು ಹಿಟ್ಟು ಬಟ್ಟೆ ಕೊಟ್ಟು ಸಾಕ್ತಾನ? ಅವ್ನ್ ಮಿನಿಸ್ಟ್ರಿಗಿರಿ ಏನಿದ್ರು ಅವ್ನ ಮನೇಲಿ ಇಟ್ಕೋಬೇಕು, ನನ್ನ ಹತ್ರ ಎಲ್ಲ ನಡೆಯಲ್ಲ. ಅವತ್ ನಾನೇ ಟಿವಿಯಲ್ಲಿ ನೋಡಿಲ್ವಾ, ಅವ್ನ ಮಗಳು ಬರೋದು 3 ನಿಮಿಷ ತಡ ಆಗಿದ್ರೆ ಸಾಕಿತ್ತು, ಅವ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗಿರೋದು. ಇಂಥವ್ರೆಲ್ಲ 3 ಬಿಟ್ಟವರು ಊರ್ಗೆ ದೊಡ್ಡವರು ಅನ್ಬೇಕಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಳೆಗಾಲ, ಮೊದಲ ಮಳೆ, ಆ ಮಣ್ಣಿನ ವಾಸನೆ ಮನಸ್ಸಿಗೆ ಒಂಥರ ಆಹ್ಲಾದ. ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರೆ ಮನೆ ಮಂದಿ ಎಲ್ಲ ಸೇರಿ ಜಲಪಾತದ ಅಡಿಯಲ್ಲಿ ನಿಂತು ನಲಿದಾಡಬೇಕು. ಮುಗಿಲೆತ್ತರದ ಬೆಟ್ಟದ ತುದಿಯಲ್ಲಿ ನಿಂತು ಮನೆ ಮಂದಿ ಹೆಸರೆಲ್ಲ ಕೂಗಿ ಹೇಳಬೇಕು. ಆ ಪ್ರತಿಧ್ವನಿಗೆ ಕಿವಿ ಕೊಡಬೇಕು. ನಾನು ಶಾಲೆಗೆ ಹೋಗುವಾಗ ರಾಧಮ್ಮನ ಮನೆ ಹಿತ್ತಲು ದಾಟಿ ಒಳದಾರಿಲಿ ಹೋಗ್ತಾ ಇದ್ದೆ. ತೋಟದ ಮಧ್ಯೆ ಅವ್ರ ಮನೆ ಹಸು ಕರುಗಳು ಮೇಯುತ್ತಿತ್ತು. ಹಸುಗಳ ಮುಗ್ಧತೆ ನನ್ನನ್ನು ಬೆರಗಾಗಿಸ್ತಿತ್ತು. ಕರುಗಳು ಖುಷಿಯಿಂದ ಚಂಗನೆ ಜಿಗಿಯುವುದನ್ನು ನೋಡಿದಾಗ ನಮ್ಮನೇಲೂ ಹಸು ಕಟ್ಟಬೇಕು, ಕರುಗಳ ಜೊತೆ ಆಟ ಆಡಬೇಕು ಅನಿಸೋದು. ಆದರೆ ನಮ್ಮ ಮನೇಲಿ ಅಷ್ಟು ಜಾಗ ಆಗಲಿ ಅನುಕೂಲ ಆಗಲಿ ಇರಲಿಲ್ಲ. ಆ ಕನಸು ಕನಸಾಗಿ ಉಳಿಯಿತು. ಮಾಧವ್ ಅವರೇ, ರೆಸಿಪಿ ಬುಕ್ ಸಿಕ್ತಾ? ಹಾ ಸಿಕ್ತು. ಇದೇನಾ ನೋಡಿ? ಹಾ, ಇದೆ ನಾನು ಹುಡುಕ್ತಾ ಇದ್ದಿದ್ದ ಪುಸ್ತಕ. ಇದರಲ್ಲಿ ಸ್ಪೆಷಲ್ ಪೊಂಗಲ್ ರೆಸಿಪಿನೂ ಇದೆ. ಅಮ್ಮ ಹೇಳಿದ್ದು ಸದ್ಯ ಸಿಕ್ತಲ್ಲ. ತುಳಸಿಯವರೇ, ಹುಡುಕಿದ್ರೆ ಇಲ್ಲಿ ಇನ್ನೇನೇನು ಬೆಲೆ ಬಾಳೋ ವಸ್ತುಗಳಿದೆಯೋ? ತಮಾಷೆ ಮಾಡಬೇಡಿ. ಬೆಲೆ ಕಟ್ಟಕ್ಕಾಗದೇ ಇರೋ ಈ ರತ್ನ ಸಿಕ್ಕಿದ್ದು ಇಲ್ಲಿಂದಲೇ. ಅದು ಹೇಗೆ? ನೆನಪು ಮಾಡ್ಕೊಳ್ಳಿ. ಕ್ಯಾಮ್ರಾ, ಆಂಟಿಕ್ ಕ್ಯಾಮ್ರಾ. ಚೋಟು, ಒಳಗೆ ಕರಿ ಇಲ್ವಾ? ಕ್ಷಮಿಸಿ, ಬನ್ನಿ. ನೀರು. ಹಾಂ ತಗೊಳ್ಳಿ. ಸಾರಿ, ತಗೊಳ್ಳಿ. ಥ್ಯಾಂಕ್ ಯು. ಅದು ಉಪ್ಪು. ಹೊರಡಲ್ವಾ? ಸರಿ, ಹೊರಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.